ಮೈಸೂರಿನ ಹೈವೇ ಸರ್ಕಲ್ನಲ್ಲಿರುವ ನಲಪಾಡ್ ಹೋಟೆಲ್ಗೆ ಹೋಗುವ ಮೆಟ್ಟಿಲುಗಳನ್ನು ಕನ್ನಡದ ಬಾವುಟದ ಬಣ್ಣವಾದ ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಡೆದಿರುವುದನ್ನು ವಿರೋಧಿಸಿ ಒತ್ತಾಯಿಸಿ ಹೋಟೆಲ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹಾಗೂ ಈ ಕೂಡಲೇ ಬೇರೆ ಬಣ್ಣವನ್ನು ಮೆಟ್ಟಿಲುಗಳಿಗೆ ಹೊಡೆಯಬೇಕೆಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟಿಸಿ ಸ್ಥಳದಲ್ಲಿಯೇ ಬೇರೆ ಬಣ್ಣವನ್ನು ಹೊಡೆಸಲಾಗಿದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಕನ್ನಡದ ಬಂಧುಗಳೇ, ನಾವು ಎಲ್ಲಿದ್ದೀವಿ? ಕರ್ನಾಟಕದಲ್ಲಿದ್ದೀವಿ. ನಾವು ಕರ್ನಾಟಕದಲ್ಲಿದ್ದು ನೆಲ ಜಲ ಭಾಷೆ ಇಲ್ಲಿನ ಸ್ಥಳೀಯರೆಲ್ಲ ನಮ್ಮ ನೆಲ ಜಲ ಭಾಷೆಯನ್ನು ಯೂಸ್ ಮಾಡ್ಕೋತಾರೆ, ಜಾಗವನ್ನು ಯೂಸ್ ಮಾಡ್ಕೋತಾರೆ, ನಮ್ಮ ಕನ್ನಡಿಗರ ಹಣವನ್ನೇ ಇಲ್ಲಿ ಹೋಟ್ಲುಗಳಿಗೆ ತಗೋತಾರೆ. ಆದರೆ ನೋಡೋದು ಎಷ್ಟು ವಿಪರ್ಯಾಸ ನೋಡಿ. ಈ ನಲಪಾಡ್ ಹೋಟ್ಲು ಹೈವೇ ಸರ್ಕಲ್ನಲ್ಲಿದೆ. ಇವರು ಏನು ಮೆಟ್ಲುಗಳತ್ತೋದಕ್ಕೆ ಎಲ್ಲೋ ಮತ್ತೆ ರೆಡ್, ಕೆಂಪು ಮತ್ತೆ ಹಳದಿ, ಏನು ನಾವು ತಾಯಿ ಚಾಮುಂಡೇಶ್ವರಿಯ ಇದನ್ನ ಅರಿಶಿನ ಮತ್ತೆ ಕುಂಕುಮ ಅಂತ ಅನ್ಕೋತೀವಿ. ಆ ಒಂದು ಬಣ್ಣವನ್ನು ಮೆಟ್ಲುಗಳಿದ್ದಾರೆ. ಇದರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ನಮ್ಮ ಧರ್ಮದ ಭಾವನೆಗಳಾಗ್ಬೋದು, ನಮ್ಮ ನೆಲ ಜಲದ ಭಾಷೆ ಭಾವನೆ ಆಗ್ಬೋದು, ಆ ಭಾವನೆಗಳಿಗೆ ತಕ್ಕಂಥ ಕೆಲಸವನ್ನ ನಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ. ಈ ಕೂಡಲೇ ನಾವು ಇಲ್ಲಿನ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದ್ವಿ. ಈ ಕೂಡಲೇ ನೀವು ಏನು ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೊಡೆದಿದ್ದೀರ ಮೆಟ್ಲುಗಳಿಗೆ ತುಳ್ಕೊಂಡು ಹೋಗೋದಕ್ಕೆ, ಅದನ್ನ ಈ ಕೂಡಲೇ ಬಣ್ಣವನ್ನು ಹೊಡೆದು ನೀವು ಬೇರೆ ಬಣ್ಣವನ್ನು ಚೇಂಜ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿನ ಕೂತ್ಕೋತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ನರಸೀಪುರ ತಾಲೂಕಿನಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಾಗಿತ್ತು. ಅಧ್ಯಕ್ಷರಾಗಿ ಟಿಪಿ ಸುಬ್ರಹ್ಮಣ್ಯ, ಉಪಾಧ್ಯಕ್ಷರಾಗಿ ಮಲ್ಲಣ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸತತ 5ನೇ ಬಾರಿಗೆ ಅಧ್ಯಕ್ಷರ ಗಾಡಿ ಏರಿದ್ದಾರೆ ಟಿಪಿ ಸುಬ್ರಹ್ಮಣ್ಯರವರು. ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯ, ಉಪಾಧ್ಯಕ್ಷರ ಸ್ಥಾನಕ್ಕೆ ಮಲ್ಲಣ್ಣರವರನ್ನ ಹೊರತುಪಡಿಸಿ ನಾಮಪತ್ರವನ್ನ ಸಲ್ಲಿಸದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಘೋಷಣೆ ಮಾಡಿದ್ದಾರೆ. ಚುನಾವಣಾಧಿಕಾರಿ ಸತೀಶ್ ರವರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಬೆಂಬಲಿಗರು. ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಆದ್ಯತೆ ನೀಡುತ್ತೇವೆ ಎಂದಿದ್ದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಈ ವೇಳೆ ನಿರ್ದೇಶಕರಾದ ವೈಎಸ್ ರಾಮಸ್ವಾಮಿ, ವಾಸುದೇವ್, ಜಯಣ್ಣ, ಮಹೇಶ್, ಕೋಮಲ, ಬಸವರಾಜು, ನಿರ್ಮಲಾ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೃಷ್ಣೇಗೌಡರು, ಆಮೇಲೆ ರಾಜಣ್ಣವರು, ಬಸವನಹಳ್ಳಿ, ಅಲ್ಲಿಂದ ಕಳೆದು ವೆಂಕಟೇಶ್ ಅವರು ಮಾಜಿ APMC ಅಧ್ಯಕ್ಷರಾಗಿರೋರು, ವಿವೇಕಾನಂದ ಪ್ರಕಾಶ್ ಸರ್ ಅವರು ನಮಗೆಲ್ಲ ಒತ್ತು ಕೊಟ್ಟು ತಾವೇ ಸ್ವಂತ ನಿಂತು ಕಾರ್ಯಕರ್ತರಾಗಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲ ಭಾಳ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಅವ್ರಿಗೆಲ್ಲಕ್ಕೂ.